ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕನ್ನಡಿಗ ರಿಷಬ್ ಶೆಟ್ಟಿ ಕಾಂತಾರ ದಂತಗಜೆ ಚಾಪ್ಟರ್ 1 ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಒಂದೊಂದೇ ಆರಂಭ ಆಯಿತು. 7,000 ಏನಪ್ಪ ಅಂತಂದ್ರೆ ತೆರೆಗಳನ್ನು, 7,000ಕ್ಕೂ ಅಧಿಕ ತೆರೆಗಳನ್ನು, ಅಂದರೆ ಅಷ್ಟು ಚಿತ್ರಮಂದಿರಗಳಲ್ಲೇ ಇದು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಜಗದ 30 ದೇಶಗಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಭಾಳ ದೊಡ್ಡ ಸಾಹಸ. ನಿಜವಾಗಿಯೂ ಈ ಸಾಹಸ ಕನ್ನಡದಲ್ಲೇ ಇಲ್ಲಿವರೆಗೆ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕಾಗ್ತದೆ. ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಕದಂಬರ ಕಾಲದ ಒಂದು ದಂತಕಥೆಯನ್ನು ತೆಗೆದುಕೊಂಡು ಹೇಗೆ ಇತ್ತು ಆ ಸಂದರ್ಭದಲ್ಲೇ ಏನೇನು ಅಲ್ಲಿ ಘಟನೆಗಳು ಸಂಭವಿಸಿದವು ಅನ್ನುವಂಥ ಒಂದು ಸುಂದರವಾದ ಕಥಾ ಹಂತರವನ್ನು ಹೆಣದ. ಅದರಲ್ಲಿ ಹೀರೋಯಿನ್ ನಿಮ್ಗೆ ಗೊತ್ತದ ನಾಯಕಿ ರುಕ್ಮಿಣಿ ವಸಂತ್ ಅಂತೇಳಿ, ರಿಷಬ್ ಶೆಟ್ಟಿ ನಾಯಕ. ಈ ಚಿತ್ರದ ತುಂಬ ಈಗಾಗಲೇ ಇದರ ಹಾಡುಗಳ ಬಗ್ಗೆ, ಇದರ ಈಗಾಗಲೇ ಪ್ರಕ್ವಲ್ಗಳ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ಅಲ್ಲಲ್ಲ ನಾವು ನೋಡ್ತಾ ಇದ್ದೀವಿ. ಆ ದೃಶ್ಯಾವಳಿಗಳು ನೋಡಿದಾಗ ಅದೊಂದು ಅದ್ಭುತವಾದ ಕನಸುಗಳ ಹಂದರ ಅಂತ ಯಾರಿಗಾದರೂ ಒಂದೇ ಅನ್ನಿಸ್ತದೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರ ಸಾಹಸಂತೂ ಮೆಚ್ಚುವಂಥದ್ದು. ಈ ಹಿಂದೆ ಮಾಡಿದಂಥ ಕಾಂತಾರ ಅದನ್ನ ಈಗಾಗಲೇ ಜನ ಒಪ್ಪಿಕೊಳ್ಳೋದಷ್ಟೇ ಅಲ್ಲ, ಅದನ್ನು ಶಿರಸಾ ವಹಿಸಿ ಎಷ್ಟು ಸುಂದರಪ್ಪ ಈ ಕಥೆ ಅನ್ನೋದನ್ನು ಭಾಳಷ್ಟು ಸಲ ನೋಡಿ ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರವನ್ನಾಗಿ ಮಾಡಿದ್ದು ನಾವು ಈಗಾಗಲೇ ಗಮನಿಸಿದ್ದೀವಿ. ಆ ನೆಲೆಯಲ್ಲೇ ಅವರಿಂದ ನಾವು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಅಪೇಕ್ಷೆ ಜನಸಾಮಾನ್ಯ ಮಾಡುವಂಥದ್ದು ಅಂತ. ವಿಶೇಷವಾಗಿ ಅವರನ್ನು ನಾವು ಗಮನಿಸಿದಾಗ ಅದರಲ್ಲೂ ಕರಾವಳಿಯ ಏರಿಯಾದಲ್ಲೇ ಆ ಒಂದು ಕಾಡು, ಸಮುದ್ರ, ದಂಡೆ, ಅಲ್ಲಿ ಜನ, ಅಲ್ಲಿ ಆದಿವಾಸಿಗಳು, ಅವ್ರ ಬಗ್ಗೆ ಒಂದಿಷ್ಟು ಪ್ರಾಚೀನದಲ್ಲಿ ಯಾವ ರೀತಿ ಇದ್ದಿರ್ಬೋದು ಅನ್ನೋದು